ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ ಸಹಕರಿಸಿದರೆ ಕ್ಷಯ ರೋಗ ನಿರ್ಮೂಲನೆ ಮಾಡಲು ಕ್ರಮ ವಹಿಸಬಹುದು ಎಂದು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮೇಘನಾ ಹೇಳಿದ್ದಾರೆ. ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ಸಮೀಪದ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿತ್ರದುರ್ಗ, ಚಳ್ಳಕೆರೆ ಟಿವಿ ಘಟಕ ಹಾಗೂ ಮುಸ್ಟಲಗುಮ್ಮಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ವತಿಯಿಂದ ಆಯೋಜಿಸಿದ್ದ 100 ದಿನ ಕ್ಷಯ ರೋಗ ಮುಕ್ತ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಪ್ರತಿಯೊಬ್ಬರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಆಲ್ರೆಡಿ ಈಗ ನಿಮಗೆ ಕಾರ್ಯಕ್ರಮದ ಒಂದು ಸಣ್ಣ ಚುಟುಕು ಗೊತ್ತಾಗಿದೆ. ಇದು ಕ್ಷಯ ಮುಕ್ತ ಪದ ಕ್ಷಯ ಮುಕ್ತ. ಯಾಕೆಂದರೆ ಇದನ್ನು ಮುಕ್ತ ಮಾಡೋಕ್ಕೆ ಕೆಪಾಸಿಟಿ ಇರುವಂಥ ಕಾಯಿಲೆ, ಅದಕ್ಕೋಸ್ಕರನೇ ಕ್ಷಯ ಮುಕ್ತ ಅಂತ ಹೇಳ್ತಾ ಇದ್ದಾರೆ. ಕ್ಷಯ ಅಂದರೆ ಮುಂಚೆ ಹೇಳ್ದಂಗೆ ಎಲ್ರಿಗೂ ಒಂದು ಭಯ ಇತ್ತು, ಅಯ್ಯೋ ಒಂದ್ಸತಿ ಕ್ಷಯ ಬಂದರೆ ಅದು ಮುಗಿದು ಅವ್ರಿಗೆ ಏನು ಬದುಕೋದಿಲ್ಲ ಅಂತ. ಯಾಕಂದರೆ ಆವಾಗ ಅಷ್ಟು ಔಷಧಿಗಳಿರಲಿಲ್ಲ, ಹೆಂಗೆ ಒಬ್ಬರಿಂದ ಒಬ್ಬರಿಗೆ ಹರಡೋದನ್ನು ತಡಿಬೇಕು ಅನ್ನೋ ಒಂದು ನಮಗೆ ಅರಿವಿರಲಿಲ್ಲ, ನಮಗೆ ಸಮಾಜದಲ್ಲಿ ಆ ಅರಿವಿರಲಿಲ್ಲ. ಇವಾಗ ಎಲ್ಲ ಥರದ ಒಂದು ಅರಿವು ಬಂದಿದೆ. ಅದಕ್ಕೆ ಬೇಕಂತಹದ ಸಾಧನೆಗಳು ಅಂದರೆ ಎಕ್ವಿಪ್ಮೆಂಟ್ಸ್ ಕೂಡ ಇದೆ, ಟೆಸ್ಟಿಂಗ್ ಎಕ್ವಿಪ್ಮೆಂಟ್ಸ್ ಇದೆ, ಟ್ರೀಟ್ಮೆಂಟ್ ಇದೆ. ಆ ಟ್ರೀಟ್ಮೆಂಟು ಖರ್ಚು ಕೂಡ ಇರೋದಿಲ್ಲ. ಪೇಷಂಟ್ಗೆ ಟ್ರೀಟ್ಮೆಂಟಿಗೆ ಒಂದೇ ಒಂದು ಸಣ್ಣ ₹1 ಕೂಡ ಖರ್ಚಾಗ್ದಂಗೆ ಕಾಯಿಲೆನ ಕಂಡಿಟ್ಟು ಅವ್ರದ್ದು ಚಿಕಿತ್ಸೆ ಪೂರ್ಣಾವಧಿ ಆಗೋ ತನಕ ಅವ್ರಿಗೆ ಯಾವುದೇ ಒಂದು ಫಿನಾನ್ಷಿಯಲ್ ಬರ್ಡನ್ ಆಗದೇ ಇರೋ ಥರ ಮಾಡಲಿಕ್ಕೋಸ್ಕರನೇ ಇದು ಒಂದು ರಾಷ್ಟ್ರೀಯ ಕಾರ್ಯಕ್ರಮ ನಡೀತಾ ಇದೆ. ಆದ್ರೂ ಸರ್ಕಾರ ಒಂದು ಹೆಜ್ಜೆ ಮುಂದೆ ತಗೊಂಡು ಇದು 100 ಡೇ ಸಪ್ರೇಟಾಗಿ ಮಾಡಿ ಅಂತಿರುತ್ತೆ. ವರ್ಷ ACF ಕ್ಯಾಂಪೇನ್ ಮಾಡ್ತಿದ್ವಿ, ಪಂಚಾಯತಿ ವರ್ಗದ ಗಮನಕ್ಕೆ ಹೋಗ್ತಿದೆ, ಮಾಡ್ತಾ ಇದ್ದೀವಿ. ಆದ್ರೂ ಬಿಟ್ಟು ಯಾಕೆ 100 ದಿನ ಸೇರಿ ತೊಗೊಂಡಿದ್ದಾರೆ? ಯಾಕೆ ಅಂತಂದರೆ ಎಷ್ಟೇ ನಾವು ಕಾರ್ಯಕ್ರಮಗಳು ಮಾಡಿದ್ರು ಜನಗಳಿಗೆ ಅದು ಸರಿಯಾಗಿ ರೀಚ್ ಆಗ್ತಾ ಇಲ್ಲ, ಮಾಹಿತಿ ಕೊಡ್ತಾ ಇದೆ. ಅವ್ರು ಬಂದಾಗ ಟ್ರೀಟ್ಮೆಂಟ್ ಕೊಡ್ತಿರೋದು ಕೊಡ್ತಾ ಇದೆ. ಮುಸ್ಟಲಗುಮ್ಮಿ ವೈದ್ಯಾಧಿಕಾರಿ ಡಾಕ್ಟರ್ ಅಶೋಕ್ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಾಪಮ್ಮ ಆನಂದಪ್ಪ ಮಾತನಾಡಿದರು. ಈ ಸಂದರ್ಭದಲ್ಲಿ ಪಿಡಿಒ ಎಂ ಮೋಹನ್ ದಾಸ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಪಡ್ಡಬೋರಯ್ಯ, ಶೇಖರಪ್ಪ, ಸಣ್ಣೋಬಯ್ಯ, ಸುಮಿತ್ರಮ್ಮ, ಕವಿತಾ, ಮುಖಂಡ ಆನಂದಪ್ಪ, ಕುಬೇರಪ್ಪ, ಆರೋಗ್ಯ ನಿರೀಕ್ಷಣಾಧಿಕಾರಿ CHO ನಯನಕುಮಾರಿ, ಗೀತಾ, ಆಶಾ ಕಾರ್ಯಕರ್ತೆ ರತ್ನಮ್ಮ ಸೇರಿದಂತೆ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು.